ಇರಾನ್ ಜೊತೆಗಿನ ಸಂಘರ್ಷಕ್ಕೆ 1 ತಿಂಗಳು ತುಂಬಿದೆ. ಪ್ರಮುಖ ಉದ್ದೇಶಗಳನ್ನು ಸಾಧಿಸಿಲ್ಲವಾದರೂ ಅಮೆರಿಕ ಕಾರ್ಯಾಚರಣೆಗಳನ್ನು ಕಡಿಮೆ ಮಾಡಬಹುದು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲಿ ದಾಳಿಗಳು ಇರಾನ್ನ ಮಿಲಿಟರಿ ಮತ್ತು ಮೂಲಸೌಕರ್ಯವನ್ನು ದುರ್ಬಲಗೊಳಿಸಿವೆ. ಆದರೂ ಟೆಹರಾನ್ ಕ್ಷಿಪಣಿ ದಾಳಿಗಳನ್ನು ಮುಂದುವರೆಸಿದೆ. ಇರಾನ್ನ ಕ್ಷಿಪಣಿ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವುದು, ಅದರ ಪರಮಾಣು ಪ್ರಗತಿಯನ್ನು ನಿಲ್ಲಿಸುವಂತಹ ಪ್ರಮುಖ ಗುರಿಗಳನ್ನು ಭಾಗಶಃ ಮಾತ್ರ ಸಾಧಿಸಲಾಗಿದೆ. ಇರಾನ್ನ ಸಮೃದ್ಧ ಯುರೇನಿಯಂ ದಾಸ್ತಾನು ಮತ್ತು ಪ್ರಾಕ್ಸಿ ಗುಂಪುಗಳಿಗೆ ನಿರಂತರ ಬೆಂಬಲದ ಬಗ್ಗೆಯೂ ಪ್ರಶ್ನೆಗಳು ಹಾಗೆಯೇ ಉಳಿದಿವೆ. ಪ್ರಗತಿ ಸಾಧಿಸಿರುವ ಹೇಳಿಕೆಗಳ ಹೊರತಾಗಿಯೂ ಯುದ್ಧ ತಂತ್ರದ ಗೆಲುವುಗಳು ಮತ್ತು ಕಾರ್ಯತಂತ್ರದ ಯಶಸ್ಸಿನ ನಡುವಿನ ಅಂತರ ಯುದ್ಧ ಅಂತಿಮವಾಗಿ ಹೇಗೆ ಕೊನೆಗೊಳ್ಳಬಹುದು ಎಂಬ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ.